ಗೊತ್ತು ಅಣ್ಣ ಇಪ್ಪ ಎಷ್ಟು ಜನ ಬರ್ತಾವ್ರೆ. 5 ಸ್ಟಾರ್ ಕೇಸ್ ಆಗೈತೆ ಈಗ ಹೀಗೆ ಇನ್ನೊಬ್ಬ ಬಂದರು 3 ಜನ 4 ಜನ ಎಷ್ಟು. ಆಮೇಲೆ ಅದೊಂದು ಇದು ವಾಟ್ಸಪ್ ಕೇಸ್ ಎಲ್ಲ ಆಗಿದ್ರೆ ನಾನು ಇನ್ನೊಂದು ಹೊಸ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತಿನ ಗೇಮ್ ಪ್ಲೇ ಬಂದು ಕಾರ್ ಸಿಮ್ಯುಲೇಟರ್ 2 ಇವತ್ತು ನಾವು ಮಾಡ್ತಾ ಇದ್ದೇವೆ. ಫುಲ್ಲು ಜಾಲಿ. ನಾವು ಒಂದು ಶೋರೂಮ್ ಹತ್ರ ಬಂದಿದ್ದೇವೆ, ಕಾರ್ ಶೋರೂಮ್. ನೀವು ನೋಡ್ತಾ ಇರ್ಬೋದು ಹೆಂಗೈತೆ ಫುಲ್ಲು. ಇದು ನಮ್ಮ ಕಾರು, ರೆಡ್ ಕಾರು. ಹೆಂಗೈತೆ ನಮ್ಮ ಕಾರು ಕೂಡ ಸೈಕೈತಲ್ಲ. ಈಗ ಫುಲ್ ಎಂಜಾಯ್ ಮಾಡೋಣ. ಇವತ್ತು ಒಂದು ರೇಸಿಗೆ ಹೋಗೋಣ. ಫುಲ್ಲು ರೇಸ್ ಜಾಗ, ಫುಲ್ಲು ಎಕ್ಸ್ಟ್ರೀಮ್ ರೇಸಿಂಗ್ ಮಾಡೋಣ ಇವತ್ತು. ಅದು ಇದೇ ಜಾಗ, ಫುಲ್ಲು ಎಕ್ಸ್ಟ್ರೀಮ್ ರೇಸಿಂಗ್ ಮಾಡೋಣ. ಫುಲ್ಲು ಮಜಾ ಬರುತ್ತೆ. ಈಗ ನಾನು ಕಾರಿನ ಶೋರೂಮ್ ಹತ್ರ ಬಂದಿದ್ದೀನಿ, ಒಂದು ಒಳ್ಳೆ ಕಾರ್ ನೋಡೋಣ ಅಂತ. ಯಾಕೆಂದರೆ ಪರ್ಚೇಸ್ ಮಾಡೋಕ್ಕೆ ದುಡ್ಡಿಲ್ಲ, ಬಟ್ ನೋಡ್ಕೊಂಡು ಹೋಗೋಕ್ಕೆ. ನೋಡಿ ಓಜಿ ಕ್ರಿಯೇಷನ್ಸಿಂದ ಮಾಡಿದ್ದು. ನೋಡಿ ಹೆಂಗೈತೆ ಅಂತ ಶೋರೂಮು. ಬಟ್ ಈ ಕಾರ್ ನೋಡಿ, ಇಂಥ ಕಾರೆಲ್ಲ ಬೇಡ, ಒಳ್ಳೆ ರೇಸಿಂಗ್ ಕಾರ್ ಬೇಕು ನನಗೆ. ರೇಸಿಂಗ್ ಕಾರ್ ಬೇಕು. ಮತ್ತು ಸ್ವಲ್ಪ ಜಾಬ್ಸ್ ಎಲ್ಲ ಇದೆ, ಅವೈಲೇಬಲ್ ಇದೆ. ಇನ್ನೂ ಒಂದು ನೆಕ್ಸ್ಟ್ ಎಪಿಸೋಡ್ ಅಥವಾ 2-3 ಎಪಿಸೋಡ್ ನಂತರದಿಂದ ಒಂದು ಜಾಬ್ನ ಅಪ್ಲೈ ಮಾಡ್ತೀನಿ. ಆ ಜಾಬ್ ಮಾತ್ರ ಫುಲ್ಲು ಸೀಕ್ ಮಾಡ್ಬಿಡೋಣ. ಫುಲ್ಲು ದುಡ್ಡೆಲ್ಲ ಮಾಡಿ ಒಳ್ಳೆ ರೇಸಿಂಗ್ ಕಾರ್ ತಗೊಂಡು ಫುಲ್ಲು ಹರಿಸ್ಬಿಡೋಣ. ಒಳ್ಳೆ ಆಮೇಲೆ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಸ್ಟೋರಿ ಮೂಡ್ ಹಾಕ್ತಾಯಿದ್ವಿ. ಈಗ ಪೊಲೀಸೆಲ್ಲ ಬರ್ತಾಯಿದ್ದಾರೆ, ನೀವು ನೋಡ್ಬೋದು. ಪೊಲೀಸೆಲ್ಲ ಇದ್ದಾರೆ ಇಲ್ಲಿ. ಅವ್ರದ್ದು ಫುಲ್ಲು ನಿಧಾನಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ಗೊತ್ತಲ್ಲ ಹಿಡಿದು ಬಿಡ್ತಾರೆ. ಹಿಡಿದ್ರೆ ನಮ್ಮ ದುಡ್ಡೆಲ್ಲ ಹಾಕಿ ಜೈಲಿಗೆ ಹಾಕ್ತಾರೆ. ಆ ಥರ ಮಾಡಲೇಬಾರ್ದವರು. ನಾವು ಆ ಥರ ದುಡ್ಡು ತೆಗಿಸ್ಕೊಬಾರ್ದು ಅವ್ರ ಕೈಯಲ್ಲಿ. ಈಗ ಹೋಗೋಣ ಬರೀ ಫುಲ್ಲು ಒಂದು ಸ್ಪೀಡು ಹೋಗೋದೇನು ಬೇಡ, 50ರಲ್ಲಿ ಹೋಗೋಣ. ಜಾಸ್ತಿ ಸ್ಪೀಡ್ ಬ್ರೇಕ್ ಮಾಡಬಾರ್ದು. ಈ ಕಾರ್ ಜಾಸ್ತಿ ಸ್ಪೀಡ್ ಹೋಗೋಲ್ಲ, 100 ಕಿಲೋಮೀಟ್ರ್ ಅಷ್ಟು ಹೋಗುತ್ತೆ ಇದು. ಫುಲ್ ಹೋಗೋಣ ಬರೀ. ನಾವೀಗ ಇಲ್ಲಿದ್ದೀವಿ. ಈಗ ಎಲ್ಲಿ ಹೋಗ್ಬೇಕು ನೆಕ್ಸ್ಟ್? ಹಿಂಗೆ ಕರ್ವ್ ತಗೊಳ್ಬೇಕು ಅನಿಸುತ್ತೆ. ಹಿಂಗೆ ಈ ಸಿಟಿಗೆ ಹೋಗಿ ಅಲ್ಲಲ್ಲ ಈ ಸಿಟಿಗೆ ಹೋಗ್ಬಾರ್ದು. ಡೈರೆಕ್ಟ್ ರೈಟ್ ಸೈಡ್ ಹೋಗ್ಬೇಕು. ಹೋಗೋಣ ಬನ್ನಿ. ಇಲ್ಲೋಗಿ ಒಂದು ಜಾಗ ಇದೆ, ಪಕ್ಕದೊಂದು ಏರೋಪ್ಲೇನ್ ಸ್ಟೇಷನ್ ಇದೆ. ಏರೋಪ್ಲೇನ್ ಸ್ಟೇಷನ್ ಪಕ್ಕದಲ್ಲಿ ರೇಸಿಂಗ್ ಇರುತ್ತೆ. ಅಲ್ಲಿ ಹೋಗೋಣ. ಫುಲ್ಲು ಸೀದಾ ಗಾಡಿ ಗೊತ್ತು. ಯಾಕಂದರೆ ಕೇಸ್ ಆಯ್ತು. ಓಡೋಡೋ ಅಂತ ಗುದ್ತಾರೆ. ಈಗ ಬಂದು ಗುದ್ತಾರೆ ಗಾಡಿಗೆ. ಗುದ್ರ ಸಮುದ್ರ ಓಡೋಡಿ ಗುದ್ದಲ್ಲಿ ಸಾಮಾನು ಬಿದ್ದೆ ಮನೆ ಗುದ್ದಲಿ ಗುದ್ದ ಹೋಗ ಹೊತ್ತು ನನ್ನ ಗಾಡಿ ಹೊತ್ತು ತೆಗಿತಾರೆ. ಈಗ ಓಡ ಸಾಲ ಓಡಲಿ, ಇಲ್ಲಾಂದ್ರೆ ನನ್ನ ದುಡ್ಡೆಲ್ಲ ತಿಂತಾರೆ ಇವರು. ತೆಗಿತಾರೆ ನನ್ನ ಮತ್ತಿಗೆ. ಓಡೋಡು ಮತ್ತೆ ಬಂದರು ಬ್ರೋ. ಇನ್ನೊಬ್ಬ ಬಂದ ಇನ್ನೊಬ್ಬರು ಎಷ್ಟು ಜನ ಬರ್ತಾರೆ. ಎಷ್ಟು ಜನ. ಒಂದು 5 ಸ್ಟಾರ್ ಕೇಸ್ ಆಗ್ಬಿಡ್ತು ಇದು. ಯಪ್ಪ ಬ್ರೋ, 5 ಸ್ಟಾರ್ ಕೇಸ್ ಆಗೈತೆ. ನಾನಂತೂ ಫ್ಲೋ ಸ್ಪೀಡು 150 ದಾಟೈತೆ. 150ಗಿಂತ ಜಾಸ್ತಿ ಸ್ಪೀಡ್ ಹೋಗಲ್ಲ ಅನಿಸುತ್ತೆ ಇದು. 160 ಇಷ್ಟು ಸ್ಪೀಡು. ಏನೇನು ಬಂದರು ಪಟ್ಟ ಹೋಗಲಿ. ಬಂದರು ಮತ್ತೆ ಗುದ್ದುತ್ತಾರೆ ನೋಡಿ. ಮತ್ತೆ ಬಂದರು ಗುದ್ದುತ್ತಾರೆ. ಈಗ ಇನ್ನೊಂದು ಗುದ್ದುತ್ತಾರೆ. ಗೊತ್ತು ಅಣ್ಣ ಏನು ಟಿಕ್ಕಿ ಹೊಡಿತಾರಲ್ಲ ಇವರು. ನಿಲ್ಬಾರ್ದು. ಇನ್ನೊಂದು ಗಾಡಿ ಬಂತಲ್ಲ ಬ್ರೋ. ಯಪ್ಪ ಎಷ್ಟು ಜನ ಬರ್ತಾವ್ರೆ. 5 ಸ್ಟಾರ್ ಕೇಸ್ ಆಗೈತೆ ಈಗ. ಒಂದು ಕೊಲೆ ಕೇಸಿಗೆ ಇನ್ನೊಬ್ಬ ಬಂದರು 3 ಜನ 4 ಜನ ಎಷ್ಟು. ಆಮೇಲೆ ಅದೊಂದು ಇದು. ಯಪ್ಪ ಎಷ್ಟು ಜನ ಬರ್ತಾವ್ರೆ. ಇನ್ನು 29 ಸೆಕೆಂಡು. ಎಸ್ಕೇಪ್ ಆಗ್ಬೇಕು ಇಲ್ಲಿಂದ. ಇನ್ನು 25 ಸೆಕೆಂಡಲ್ಲಿ ಫುಲ್ಲು ಎಷ್ಟು ಜನ ಬರ್ತಾವ್ರೆ. 5 ಜನ ಲಿಟ್ರಲಿ 5 ಜನ. ಫುಲ್ಲು ಸ್ಪೀಡ್ ಬ್ರೇಕ್ ಮಾಡಿ ಎಸ್ಕೇಪ್ ಆಗ್ಬೇಕು ಇಲ್ಲಿಂದ. ಇಲ್ಲಾಂದ್ರೆ ನಮ್ಮ ದುಡ್ಡಷ್ಟು ನಿಂತಾರೆ. ಫುಲ್ ಓಡೋಡು. 9 ಸೆಕೆಂಡ್ 10 ಸೆಕೆಂಡ್ ಅಷ್ಟೇ. ಫುಲ್ಲು ಆಗುತ್ತೀಗ ನಡೆಯೋಣ. ಹೋಗು. ಓಕೆ ಅಂತ ಗೆದ್ವಿ. 800 ರೂಪಾಯಿ ಸಿಕ್ತು ನಮಗೆ. ಸ್ವಲ್ಪ ಪುಣ್ಯಕ್ಕೆ ಬಚಾವಾದ್ವಿ. ಫುಲ್ಲು ನಾವು ಎಲ್ಲಿ ಬಂದ್ವಿ ಮತ್ತೆ ಬ್ಯಾಕ್ ಬಂದ್ವಿ ವಾಪಸ್ಸು. ಈಗ ನಾನು ಫುಲ್ಲು ಮತ್ತೆ ಹೋಗ್ಬೇಕು. ಅಥೋ ಒಂದು ನೆಟ್ ಡ್ರೈವಿಂಗ್ ಮಾಡ್ಬೇಕೈತೆ. ಅದಕ್ಕೆ ಇಲ್ಲೇನೋ ಹೊಸ ಸಾಂತಾ ಕ್ಲಾಸ್ ಇದೇನೋ ಬಂದೈತೆ. ಇಲ್ಲೆಲ್ಲ ಹೋಗೋದು ಬೇಡ. ನಾವು ಫುಲ್ಲು ನಮ್ಮ ರೇಸಿಂಗ್ ಜಾಗ ಹೋಗೋಣ. ಇದು ಸಾಂತಾ ಕ್ಲಾಸಿಂದು ಹಾಕ್ತಾರೆ. ಕ್ರಿಸ್ಮಸ್ ಮುಗಿದು 1 ವರ್ಷ ಆಯ್ತು. ಹೋದ ವರ್ಷನೇ ಆಯ್ತು ಕ್ರಿಸ್ಮಸ್. ಮತ್ತೆ ಹಾಕ್ತಾರೆ. ಸೊ ಇದು ಯಪ್ಪ ಗಾಯಸ್, ಇವರು ಸ್ವಲ್ಪ ಡೇಂಜರ್ ನನ್ನ ಮಕ್ಕಳು. ಇವರೆಲ್ಲ ಇವ್ರ ಹತ್ರ ಇರಲಿ ಬರ್ತಾವೆ. ಈಗ ಸೀದಲ್ಲಿ ಹೋಗೋಣ. ಅಲ್ಲಿ CS ಅಂತ ಇದೆ, ಅಂದರೆ ಕಾರ್ ಕ್ಯಾಬ್ ಅಂತ.
ಅಂದರೆ ಕ್ಯಾಬ್ ನಡೆಸ್ಬೋದು. ಆ ಕಾರ್ ಇದೆ ನೋಡಿ, ಆ ಕಾರ್ನ ನಾವು ಓಡಿಸ್ಬೋದು, ಒಳ್ಳೆ ಕ್ಯಾಬ್ ಮಾಡ್ಬೋದು ಅದೇ ಕಾರಲ್ಲಿ. ನಾನು ಆ ಕಾರ್ ಕ್ಯಾಬ್ ತಗೊಂಡ್ರೆ ಸ್ವಲ್ಪ ದುಡ್ಡು ಕಟ್ಟಬೇಕು, ನಾನು ಅದರಲ್ಲೇ ಓಡಿಸಲ್ಲ. ನನ್ನ ಈ ಗಾಡಿಯಲ್ಲಿ ಕೆಂಪು ಬಣ್ಣದ ಗಾಡಿಯಲ್ಲೇ ಟ್ಯಾಕ್ಸಿ ಮಾಡ್ತೀನಿ. ದುಡ್ಡು ಬೇಕು, ಟ್ಯಾಕ್ಸಿಯಿಂದ ದುಡ್ಡು ಬರಲೇಬೇಕು. ಈಗ ಅವ್ರಿಗೆ ದುಡ್ಡು ಕಟ್ಟಿ ನಾನು ಟ್ಯಾಕ್ಸಿ ಓಡಿಸೋ ತನಕ ಆಮೇಲೆ ಪೆಟ್ರೋಲ್ ಖರ್ಚು ಸೀದಾ ಲಾಸ್ ಆಗತ್ತೆ ನನಗೆ. ಅದಕ್ಕೆ ಇದೇ ಕಾರಲ್ಲಿ ಹೊಡಿತೀನಿ. ಅದು ಮಿಷನ್ಸ್ ಎಲ್ಲ ಇದೆ ಅಲ್ಲಿ, ತುಂಬ ಮಿಷನ್ಸ್ ಇದೆ. ಫುಲ್ಲು ಎಲ್ಲ ಮಿಷನ್ನು ಕಂಪ್ಲೀಟ್ ಮಾಡೋಣ ಅಂತೆ. ಒಂದು ದಿವಸ ಕಂಪ್ಲೀಟ್ ಮಾಡ್ತೀನಿ ಎಲ್ಲದು. ನೆಕ್ಸ್ಟ್ ಟ್ಯಾಕ್ಸಿ ಎಲ್ಲ ಉಂಟು, ಪೊಲೀಸ್ ಜಾಬ್ ಎಲ್ಲ ಉಂಟು, ಎಲ್ಲದು ಮಾಡೋಣ ಅಂತೆ. ಬಟ್ ಇನ್ನು ಟೈಮ್ ಉಂಟು ಗೈಸ್, ಟೈಮ್ ಉಂಟು, ಇನ್ನು ತುಂಬ ಟೈಮ್ ಉಂಟು. ಈಗ ಜಸ್ಟ್ 2ನೇ ಎಪಿಸೋಡ್ ಅಷ್ಟೇ ಇದು, ಇನ್ನು ಟೈಮ್ ಉಂಟು. ಈಗಲೇ ಎಲ್ಲದು ಮಾಡೋಣ ಅಂದರೆ ಹೆಂಗೆ? ಈಗ ಮತ್ತೆ ಪೊಲೀಸ್ ಅಂತೂ ಬರಬಾರ್ದಲ್ಲಿ. ಪೊಲೀಸ್ ಬಂದರೆ ನನ್ನನ್ನು ಜಿಂಕ್ತಾರೆ ಹಾಗೆ. ಮತ್ತೆ ಕೇಸ್ ಆಗಿಬಿಟ್ರೆ ಮುಗ್ದೇ ಹೊತ್ತು ಕತೆ. ಮತ್ತೆ ರೇಸ್ ಮಾಡಬೇಕು. ನಂತರ ಪೆಟ್ರೋಲ್ ಅಂತೂ ಜಾಸ್ತಿ ಇಲ್ಲ, ಪೆಟ್ರೋಲ್ ಅಂತೂ ಕಡಿಮೆ ಆಗ್ತಾ ಬಂತು. ಇಲ್ಲೊಂದು ಕಾರ್ ಶೋರೂಮ್ ಐತೆ, ಇಲ್ಲೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ ಬಂದಿದ್ವಿ. ಅದು ಬೋಟ್ ಏನೋ ಇತ್ತಪ್ಪ, ಹೊತ್ತು ಪಾಸ್ ಆಗ್ತೀವಿ ಜಸ್ಟ್ ಒಳಗಡೆ ಮನೆಗೆ. ಓಕೆ, ನಾವು ಫುಲ್ಲು GTA Vice City ಟೈಪ್ ಗೇಮ್ದು, GTA Vice City, GTA San Andreas ಟೈಪ್ ಗೇಮೇ ಇತ್ತು. ಬಂದ್ವಿ ನಾವು ಅದೇ ಜಾಗಕ್ಕೆ. ಫುಲ್ಲು ನಾನು ಫುಟ್ಪಾತ್ರಲ್ಲಿ ಗಾಡಿ ಹೊಡಿತಾ ಇದ್ದೀನಿ. ಹೆಂಗಿರ್ಬೇಕು ನಮ್ಮ ಡ್ರೈವಿಂಗು? ಫುಲ್ಲು ಯಾವನಾರು ನೋಡಿಬಿಟ್ಟಾದ್ರೆ ಹಿಡಿದು ಜೈಲಿಗೆ ಹಾಕ್ತಾನೆ ಅಂಥ ಡ್ರೈವಿಂಗ್ ನಮ್ಮದು. ಬಟ್ ಆದರೆ ನಾವು ನೀಟಾಗೆಲ್ಲ ಡ್ರೈವಿಂಗ್ ಮಾಡೋದಕ್ಕೆ ಬರಲ್ಲ ನಮಗೆ. ಫುಲ್ಲು ರ್ಯಾಸಲ್ಲೇ, ರ್ಯಾಸಿಂಗ್ ಫುಲ್ಲು ರ್ಯಾಶಿಂಗು ನೋಡಿ. ಹೀಗೆ ಎಲ್ಲರೂ ಹೋಗ್ತಾಯಿದ್ರೆ ಮರ ಬಂದು ಗುದ್ದೋದು. ಈ ಕಾರಲ್ಲಿ ಏನೋ ಸಮಸ್ಯೆ ಐತೆ ಗೈಸ್, ನಿಮ್ಗೆ ಗೊತ್ತಿಲ್ಲ ತಾನೆ. ಈ ಕಾರಲ್ಲಿ ಫುಲ್ಲು ಸಮಸ್ಯೆ ಆಗಿಬಿಟ್ಟೈತೆ. ಫುಲ್ ಸಮಸ್ಯೆನೇ, ಫುಲ್ಲು ಸಮಸ್ಯೆ. ಈಗ ನಾವು ಕಾರ್ ರೇಸಿಂಗ್ ಪಾರ್ಕ್ ಹತ್ರ ಬಂದರೆ ನೀವು ನೋಡ್ಬೋದು, ಕಾರ್ ಪಾರ್ಕಿಂಗ್ ರೇಸು ನೋಡ್ಬೋದು ಹೆಂಗಿದೆ ಅಂತ. ಕಾರ್ ರೇಸಿಂಗು ಒಳಗೆ ಹೋಗೋಣ ಬನ್ನಿ. ಇಲ್ಲೊಂದು ಸಲ ರೇಸಿಂಗ್ ಮಾಡ್ಬಿಡೋಣ. ಇಲ್ಲಿ ಫುಲ್ ಮಜಾ ಅಂದರೆ ಮಜಾ ಮಾಡೋಣ. ಈಗ ಫುಲ್ ಎಕ್ಸ್ಟ್ರೀಮ್ ರೇಸಿಂಗ್ ಮಾಡೋಣ. ಇಲ್ಲೊಂದು ರೋಡ್ ಐತೆ ನೋಡಿ, ಈ ರೋಡಲ್ಲಿ ಎಕ್ಸ್ಟ್ರೀಮ್ ರೇಸಿಂಗ್ ಮಾಡೋಣ. ಇದ್ರ ಮ್ಯಾಕ್ಸಿಮಮ್ ಲಿಮಿಟ್ ನನಗೂ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ 170 ಅನ್ಕೊಂಡಿದ್ದೆ. ಅದು ನಾಟಕ ಅಂತ ನೋಡಿ. ಏರೋಪ್ಲೇನ್ ಸ್ಟೇಷನ್ ಪಕ್ಕದಲ್ಲೇ ಐತೆ. ಇದೇ ಏರೋಪ್ಲೇನನ್ನು ನಿಲ್ಲಿಸಿಟ್ಟವ್ರೆ. ಏರೋಪ್ಲೇನ್ ಹಾರಕ್ಕೆ ಅಂತ ಮಾಡಿ ಜಾಗ 140, 150 ದಾಟ್ತು. 140 ದಾಟತ್ತಾ? ಇಲ್ಲ, ದಾಟಿಲ್ಲ. ಈಗ ಸೀದಾ ಬಂದು ಗುಜುತ್ತೀನ. ಹೆಂಗಿತ್ತು ಗಾಯ್ಸ್ ಡ್ರೈವಿಂಗು? ಫುಲ್ ಹಂಗೆ ಹಾಕೊಂಡು ಡ್ರಿಫ್ಟ್ ಇದು. ನೋಡಿ ಹೆಂಗೈತೆ ಅಂತ. ಫುಲ್ಲು ನಮ್ಮ ಈ ಕ್ಯಾರೆಕ್ಟರ್ ಇದೆ ನೋಡಿ, ಅವನ ಹೆಸರು ಏನಾರು ಒಂದು ಇಡಬೇಕು. ಹೆಸರು ಏನಂತಂದರೆ ಅವನ ಹೆಸರು ಒಳ್ಳೆ ಹೆಸರು ಇಡೋಣಂತ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಒಳ್ಳೆ ಹೆಸರು ಇಡ್ತಾಯಿದ್ದೀನಿ. ನಿಮಗೆ ಅದ್ರ ಹೆಸರು ಗೊತ್ತಿದೆ ಕಮೆಂಟ್ ಹಾಕಿ, ಒಳ್ಳೆ ಹೆಸರು ಕಮೆಂಟ್ ಹಾಕಿ. ಇಲ್ಲೂ ಚೆನ್ನಾಗಿರ್ಬೇಕಾಗ್ತದ್ದು ಅಂತ ಹೆಸರು ಹಾಕ್ತಾರೆ. ನೀವು ನಿಮ್ಗೆ ಮುಂದೆ ಹೆಸರು ಅದೇ ಹೆಸರು ಇಡೋಣ. ನಂಗೆ ಇಷ್ಟ ಆದರೆ ನೀವು ಹಾಕಿದ ಹೆಸರು. ಅವಾಗಿಂದ ರೇಸ್ ಗೊತ್ತಿಲ್ಲ, ಗೊತ್ತಿಲ್ಲ. ಮತ್ತು ಡ್ರಿಫ್ಟ್ ಇನ್ನೊಂದು ಚಾನ್ಸ್ ಬಳಸ್ಕೊಳ್ಳೋಣ. ಈಗ ಫುಲ್ಲು ದೊಡ್ಡ ಮ್ಯಾಪ್ ಮಾತ್ರ ಇದು. ಫುಲ್ಲು ಇದು ನಮ್ಮ ಏರೋಪ್ಲೇನ್ ಹತ್ತಕ್ಕಾಗಲ್ಲ. ಮುಂದಿನ ಎಪಿಸೋಡ್ ಏನು ಮಾಡೋಣ ಅಂತ ಕಮೆಂಟ್ ಹಾಕಿ. ಮುಂದಿನ ಎಪಿಸೋಡು ಯೋಚನೆ ಮಾಡೋಣ ಅಂತಾರೆ. ಮುಂದಿನ ಎಪಿಸೋಡ್ ಫುಲ್ಲು ಒಳ್ಳೆ ಏನಾರು ಒಂದು ಮಾಡೋಣ. ಹಿಂಗಡೆ ಜಲ್ದಿ ಗೊತ್ತು. ಮುಂದಿನ ಎಪಿಸೋಡಲ್ಲೂ ಒಂದು ಚಿಕ್ಕದಾದ ರೇಸಿಂಗ್ ಮಾಡೋಣ ಆದಷ್ಟು. ಇಲ್ಲ ಅಂದರೆ ಬೇರೆ ಏನಾದ್ರು ಮಾಡೋಣ. ಫುಲ್ಲು ಓಕೆ ಗೈಸ್, ಈಗ ಫುಲ್ಲು ರೇಸಲ್ಲಿ ಹೋಗೋಣ. ಫುಲ್ಲು ಸ್ಪೀಡು ಫ್ರಂಟಲ್ಲಿ ಇದ್ದೀನಿ ಈಗ. 100 ದಾಡ್ತು, 120 ದಾಡ್ತು, 130 ಹಂಗೆ ಹೋಗೋಕು 140 ದಾಡ್ತು. ಹಂಗೆ ಮುಂದೆ ನಡಿ ಫಾಸ್ಟ್ ನಡಿ ರಜಾ ನಡಿ. 150 160 ದಾಡ್ತು. ಸುಮ್ಮರ್ತಲಕ್ಕೂ ಫುಲ್ ಮತ್ತೆ ಗೊತ್ತಾಗುತ್ತೆ. ಈ ಸಲ ಸ್ವಲ್ಪ ಓವರ್ ಸ್ಪೀಡ್ ಆಯಿತು. ಬಟ್ ಆದರೆ ನಮ್ಮ ಕಾಲಿಗೆ ಏನೂ ಆಗಿಲ್ಲ, ಯಾಕೆಂದರೆ ಸ್ಟ್ರಾಂಗ್ ಮೆಟೀರಿಯಲ್ಸಿಂದ ಮಾಡಿದ್ದು, ಏನೂ ಡ್ಯಾಮೇಜ್ ಆಗಿಲ್ಲ. ಸೊ ನೋಡೋಣ ಇನ್ನೂ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ. ಸೊ ಕಾರಿಂದ ಇಳಿಯೋಣ. ಇಳಿಯೋ ಇಳ್ದ ನೋಡೋಣ ಕಾರೇನಾದ್ರು ಆತಂತ. ಫಸ್ಟ್ ಎದುರಿಗೆ ಫ್ರಂಟ್ ಸೈಡ್ ಏನೋ ಆಗಿತ್ತು ಸುಳ್ಳು.
ಹೊರಗೂ ಡ್ಯಾಮೇಜ್ ಆಗಿಲ್ಲ, ಒಳಗೂ ಡ್ಯಾಮೇಜ್ ಆಗಿಲ್ಲ. ಹಿಂದ್ಗಡೆ ಎಲ್ಲ ಡ್ಯಾಮೇಜ್ ಆಯಿತಾ? ಹಿಂದ್ಗಡೆ ಡಿಕ್ಕಿ ಇಲ್ಲಿ ಏನಾಗಿರೋದು ಸುಳ್ಳು. ಹಿಂದ್ಗಡೆ ಜಪ್ಪಿತ್ತಲ್ಲ ಅದನ್ನು ನೋಡೋಣ, ಎಲ್ಲೂ ಏನಾಗಿಲ್ಲ. ಇಲ್ಲಿ ಏನಾದ್ರು ಲಗೇಜ್ ಇಟ್ಬೋದು, ಇದು ಪೆಟ್ರೋಲ್ ಟ್ಯಾಂಕು ಹೆಂಗೆ. ಓಕೆ ಗೈಸ್, ಈ ವಿಡಿಯೋ ಎಂಡ್ ಮಾಡ್ತೇನೆ. ಈ ವಿಡಿಯೋ ನೀವು ಬೆಳಗ್ಗೆ ಶುಭ ಮುಂಜಾನೆ, ಮಧ್ಯಾಹ್ನ ಶುಭ ಮಧ್ಯಾಹ್ನ, ಸಂಜೆ ಶುಭ ರಾತ್ರಿ ಶುಭರಾತ್ರಿ. ಟಾಟಾ.